ಹೋದ ವಾರನೇ ಮಾಡಬೇಕಾಗಿತ್ತು. ಕೆಲವು ಫೈಲ್ಸ್ ರೆಡಿ ಇರಲಿಲ್ಲ. ಅದು ದೃಷ್ಟಿಯಿಂದ ಇವತ್ತು ಅಲ್ಲಿಗೆ ಮಾಡ್ತೀವಿ. ಏನಿಲ್ಲ, ನಾವು ಏನೇನು ಕೆಲವು ಮೈನು ಚಿಕ್ಕಬಳ್ಳಾಪುರ, ಕೋಲಾರ ಅದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ಕುಡಿಯೋ ನೀರಿಗಾಗಲೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವು ಸ್ಮಾಲ್ ಬೆಂಗಳೂರು ಡಿವಿಷನಲ್ಲಿ ನೀರಾವರಿ ಇಲಾಖೆ ಕೆಂಪೇಗೌಡ ಸ್ಮಾಲ್ ಸೈಟ್ ಮಾಗಡಿ ಅದೆಲ್ಲ ಕೂಡ ಗ್ರಾಮಾಂತರ ಅದು ಅವ್ರದ್ದೆಲ್ಲ ಬೇಡಿಕೆ ಇದೆ, ಪ್ರಸ್ತಾವನೆ ಇದೆ. ಅದಕ್ಕೆ ಗ್ರಾಮಾಂತರ ಅಂದರೆ ಮೊದಲು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಅದು ಗ್ರಾಮಾಂತರ ಅಂತ ಇತ್ತು. ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಸೇರಿತ್ತು. ಅದನ್ನ ಈಗ ಬಂದಿತ್ತು. ಈಗ ನಮ್ಮ ಸೌತ್ ಅಂತ ಆದಮೇಲೆ ಅವ್ರು ಲೋಕಲ್ ಅವರು ಎಮ್ಮೆಲ್ಲೆಗಳು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಪ್ರಸ್ತಾವನೆ ಸರ್ ಸುರ್ಜೇವಾಲ ಅವರು 2 ದಿನ ಶಾಸಕರ ಅಭಿಪ್ರಾಯ ಪಡೆದುಕೊಂಡು ಎಲ್ಲಾದರೂ ಶಾಸಕರ ಅಸಮಾಧಾನ ಕಾಣಿಸುತ್ತೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮಗೇನು, ಈಗ ಇದನ್ನು ಯಾವ ರೀತಿ ಇಲೆಕ್ಷನ್ಗೆ ಸಿದ್ಧತೆ ಮಾಡಬೇಕು ಸರ್. ಇಕ್ಬಾಲ್ ಅನ್ಸರ್ ಅವರು ನೋಟಿಸ್ ಇಶ್ಯೂ ಮಾಡಿದ್ದೀರದು, ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಅವರಿಗೆ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆ ವಾಪಸ್ ಯಾರು ಅವ್ರು ಹೇಳೋದು DK ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗಬೇಕು. ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಅಭಿಪ್ರಾಯಪಟ್ಟಿದ್ದೀನ. ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾನು ಸರ್ ಕೊನೆಯದಾಗಿ BR ಪಾಟೀಲ್ ಅಡಿಯೋ ವಿಚಾರ ಅದು ಹೋದ ವಾರನೇ ಮಾಡಬೇಕಾಗಿತ್ತು. ಕೆಲವು ಫೈಲ್ಸ್ ರೆಡಿ ಇರಲಿಲ್ಲ. ಅದು ದೃಷ್ಟಿಯಿಂದ ಇವತ್ತು ಅಲ್ಲಿಗೆ ಮಾಡ್ತೀವಿ. ಏನಿಲ್ಲ, ನಾವು ಏನೇನು ಕೆಲವು ಮೈನು ಚಿಕ್ಕಬಳ್ಳಾಪುರ, ಕೋಲಾರ ಅದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ಕುಡಿಯೋ ನೀರಿಗಾಗಲೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವು ಸ್ಮಾಲ್ ಬೆಂಗಳೂರು ಡಿವಿಷನಲ್ಲಿ ನೀರಾವರಿ ಇಲಾಖೆ ಕೆಂಪೇಗೌಡ ಸ್ಮಾಲ್ ಸೈಟ್ ಮಾಗಡಿ ಅದೆಲ್ಲ ಕೂಡ ಗ್ರಾಮಾಂತರ ಅದು ಅವ್ರದ್ದೆಲ್ಲ ಬೇಡಿಕೆ ಇದೆ, ಪ್ರಸ್ತಾವನೆ ಇದೆ. ಅದಕ್ಕೆ ಗ್ರಾಮಾಂತರ ಅಂದರೆ ಮೊದಲು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಅದು ಗ್ರಾಮಾಂತರ ಅಂತ ಇತ್ತು. ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಸೇರಿತ್ತು. ಅದನ್ನ ಈಗ ಬಂದಿತ್ತು. ಈಗ ನಮ್ಮ ಸೌತ್ ಅಂತ ಆದಮೇಲೆ ಅವ್ರು ಲೋಕಲ್ ಅವರು ಎಮ್ಮೆಲ್ಲೆಗಳು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಪ್ರಸ್ತಾವನೆ ಸರ್ ಸುರ್ಜೇವಾಲ ಅವರು 2 ದಿನ ಶಾಸಕರ ಅಭಿಪ್ರಾಯ ಪಡೆದುಕೊಂಡು ಎಲ್ಲಾದರೂ ಶಾಸಕರ ಅಸಮಾಧಾನ ಕಾಣಿಸುತ್ತೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮಗೇನು, ಈಗ ಇದನ್ನು ಯಾವ ರೀತಿ ಇಲೆಕ್ಷನ್ಗೆ ಸಿದ್ಧತೆ ಮಾಡಬೇಕು ಸರ್. ಇಕ್ಬಾಲ್ ಅನ್ಸರ್ ಅವರು ನೋಟಿಸ್ ಇಶ್ಯೂ ಮಾಡಿದ್ದೀರದು, ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಅವರಿಗೆ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರಿಗೆ ವಾಪಸ್ ಯಾರು ಅವ್ರು ಹೇಳೋದು DK ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗಬೇಕು. ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಅಭಿಪ್ರಾಯಪಟ್ಟಿದ್ದೀನ. ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾನು ಸರ್ ಕೊನೆಯದಾಗಿ BR ಪಾಟೀಲ್ ಅಡಿಯೋ ವಿಚಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.